Hello students, hope you all are doing good. This is Priyanka from Sandpoint Institute Belagavi. So you should be knowing that I haven't made any video since many days. That doesn't mean that you have missed any of the important update. No, it is not like that. So ನೀವು ಏನು ಇಂಪಾರ್ಟೆಂಟ್ ಅಪ್ಡೇಟ್ ಮಿಸ್ ಆಗಿಲ್ಲ ಬಿಕಾಸ್ ಯಾವುದೇ ಇಂಪಾರ್ಟೆಂಟ್ ಅಪ್ಡೇಟ್ ಇದ್ರೂ ನಾನು ಕ್ವಿಕ್ಕಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಮ್ಮ ಚಾನಲ್ ಒಳಗೆ. ಸ್ವಲ್ಪ ಸ್ಟೂಡೆಂಟ್ಸ್ ಮಿಸ್ ಮಾಡ್ಕೊಳಕತ್ತಿದ್ರು ವೀಡಿಯೋಸು. ದೇ ವೇರ್ ಸೇಯಿಂಗ್ ಕಿ ಮ್ಯಾಮ್ ನಾ ಡೈಲಿ ನಿಮ್ಮ ಚಾನಲ್ ಚೆಕ್ ಮಾಡಿ ಲೈಕ್ ಯಾವುದಾದ್ರೂ ವೀಡಿಯೋಸ್ ಇರ್ತಾವ ಅನ್ನೋದು ನೋಡ್ಬೇಕಂತನತ್ತ. ಸಿ ಅಂಟಿಲ್ ಆ್ಯಂಡ್ ಅನ್ಲೆಸ್ ದೇರ್ ಈಸ್ ಎನಿ ಇಂಪಾರ್ಟೆಂಟ್ ಅಪ್ಡೇಟ್ ಐ ವೋಂಟ್ ಮೇಕ್ ಎನಿ ವೀಡಿಯೋಸ್ ಬಿಕಾಸ್ ಅಪ್ಡೇಟ್ಸ್ ಆಯ್ತು, ಟಿಪ್ಸ್ ಆಯ್ತು, ಸ್ಟ್ರಾಟಜೀಸ್ ಆಯ್ತು, ಐ ಆಮ್ ಗಿವಿಂಗ್ ದೆಮ್ ಇನ್ ಆಲ್ ಮೈ ರೆಗ್ಯುಲರ್ ವೀಡಿಯೋಸ್. ಓಕೆ, ಸೊ ನೀವು ಇದ್ರೊಳಗೆ ಟೈಮ್ ಡಿವೋಟ್ ಮಾಡಬೇಡ್ರಿ. ಸೊ ಏನೂ ಅಪ್ಡೇಟ್ ಇಲ್ಲ, ಏನಾರ ಇರ್ಬೋದನ್ನ ಮೇಡಮ್ ಏನು ಮಿಸ್ ಮಾಡ್ಕೊಂಡಾರ ನಾನು, ಬಿಕಾಸ್ ಯುವರ್ ವರ್ಕ್ ಈಸ್ ಟು ಸಿಟ್ ಆ್ಯಂಡ್ ಸ್ಟಡಿ, ದ್ಯಾಟ್ಸ್ ಇಟ್. ಸೊ ನೀವು ನಿಮ್ದು ಎನರ್ಜಿ ಪ್ರಿಪ್ರೇಷನ್ ಒಳಗೆ ಡಿವೋಟ್ ಮಾಡಬೇಕು ರಾದರ್ ದ್ಯಾನ್ ವಾಟ್ ಆರ್ ದ ಮೈನರ್ ಥಿಂಗ್ಸ್ ಹ್ಯಾಪನಿಂಗ್ ಇನ್ ದಿಸ್ ಫೀಲ್ಡ್. ಆಲ್ ರೈಟ್. ಸೊ ಒಂದು ಸ್ಮಾಲ್ ಅಪ್ಡೇಟ್ ಇತ್ತು, ಅದನ್ನು ಶೇರ್ ಮಾಡಬೇಕಂತ ಈಗ ವಿಡಿಯೋ ಮಾಡಕತ್ತೇನೆ ನಾನು. ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ಸ್ಟಿಲ್ ಸ್ಟೂಡೆಂಟ್ಸ್ ಇನ್ಸಿಸ್ಟ್ ಮಾಡಿದರು ಮ್ಯಾಮ್ ನೀವು ಹೇಳಿ ಸೊ ದ್ಯಾಟ್ ವಿ ವಿಲ್ ಫೀಲ್ ಲಿಟಲ್ ಮೋರ್ ಕಾನ್ಫಿಡೆಂಟ್ ಆನ್ ವಾಟ್ ಈಸ್ ಹ್ಯಾಪನಿಂಗ್ ಅಬೌಟ್ KPSC and all. So yesterday you might have seen on October 1st 2021 in official KPSC website there is a information which is been uploaded which is called as status of recruitment as on 1st October 2021. So two updates adavadrolaga. One update is regarding the WRD HK exam which happened on 30th, 31st of July and 1st of August 2021. So that exam already got over, you know that, and even Kannada result has also come. So post exam, that is evaluation and all is going on. So that is what is available in that website. So this is what they have informed actually. So the evaluation ನಡೆದೈತಿ. ಸೊ ಅದು ಮುಗಿದ ಕೂಡಲೇ ನಿಮಗೆ ರಿಸಲ್ಟ್ಸ್ ಬರ್ತೈತಿ ಆಬ್ವಿಯಸ್ಲಿ. ಆ್ಯಂಡ್ ದ ಸೆಕೆಂಡ್ ಅಪ್ಡೇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ PWD ಎಕ್ಸಾಮ್ ವೇರ್ ದ ನೋಟಿಫಿಕೇಶನ್ ಹ್ಯಾಪನ್ಡ್ ಆನ್ 30th July 2020. ಸೊ 660 ಪ್ಲಸ್ 330 ವೇಕನ್ಸೀಸ್, ಟೋಟಲ್ 990 AE ಪ್ಲಸ್ JE ವೇಕನ್ಸೀಸ್. ಅವ್ರೇನು ಹೇಳ್ಯಾರು ದ್ಯಾಟ್ ದ KPSC ಈಸ್ ಸ್ಟಿಲ್ ವೇಟಿಂಗ್ ಫಾರ್ ದ ಆರ್ಡರ್ ಕಾಪಿ ಫ್ರಮ್ ದ ಹೈಕೋರ್ಟ್. ಸೊ ಇದನ್ನ ಅವರು ಕನ್ನಡ ಒಳಗೆ ನೀಟಾಗಿ ಅಪ್ಡೇಟ್ ಮಾಡ್ಯಾರು. ಸೊ ನೀವು ನೋಡ್ಬೋದು ಈಗ. ಸೊ ದಿಸ್ ಇಸ್ ವಾಟ್ ಈಸ್ ದ ಸ್ಟೇಟಸ್. ಓಕೆ, ಸೊ ವಾಟ್ ಡಸ್ ದಿಸ್ ಮೀನ್? ವರ್ಕ್ ಈಸ್ ಗೋಯಿಂಗ್ ಆನ್. ಸೊ ಅವ್ರು ತಮ್ಮದು ಕೆಲಸ ಮಾಡಾಕ್ತಾರೋ, ನೀವು ನಿಮ್ದು ಕೆಲಸ ಮಾಡಿರಿ. ಬಿಕಾಸ್ ವಾಟ್ ಸ್ಟೂಡೆಂಟ್ಸ್ ಆರ್ ಆಸ್ಕಿಂಗ್ ಮೀ ಈಸ್ ಮ್ಯಾಮ್ ವಾಟ್ ಆರ್ ದ ನ್ಯೂ ನೋಟಿಫಿಕೇಶನ್ಸ್ ಕಮಿಂಗ್ ನೌ? ಸೊ ಐ ವಿಲ್ ಆಸ್ಕ್ ಒನ್ ಕ್ವಶನ್ ಫಾರ್ ದ ಸ್ಟೂಡೆಂಟ್ ಆಲ್ವೇಸ್ whoever ask this question to me. What I ask is if they conduct exam after 2 months, whether you are able to attempt that exam and qualify that exam. ಸೊ ಆ ಕ್ವಶನ್ಗೆ ನೀವು ಆನ್ಸರ್ ಕೊಡ್ರಿ ನಿಮ್ಮಷ್ಟಕ್ಕೆ ನೀವು. ಯಾಕಂದ್ರೆ ಬರೀ ನೋಟಿಫಿಕೇಶನ್ ಬರ್ತಾವೆ ಅನ್ನೋದಕ್ಕಿಂತ ಎವ್ರಿ ಎಕ್ಸಾಮ್ ನೀಡ್ಸ್ ಥರೋ ಪ್ರಿಪರೇಷನ್. So whether you are preparing or whether you will be able to write the exam and score really well marks in that particular exam. So ಅದ್ರ ಬಗ್ಗೆ ನೀವು ಥಿಂಕ್ ಮಾಡಿರಿ ಫಸ್ಟ್ rather than notification, because there are lot of subjects. So if you see PWD, there are 7 technical subjects in AE and around 11 to 12 in JE, and general studies there are around 9 to 10 subjects. ಸೊ ಇವೆಲ್ಲ ಸಬ್ಜೆಕ್ಟ್ಸ್ ಪ್ರಿಪೇರ್ ಆಗಿರೋ ಇಲ್ಲೋ, ಆರ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಅದರ್ ಅಪ್ಕಮಿಂಗ್ ಎಕ್ಸಾಮ್ಸ್, ಸೊ ವೆದರ್ ಯು ಆರ್ ರೆಡಿ ವಿತ್ ಆಲ್ ದೋಸ್ 15 to 20 ಸಬ್ಜೆಕ್ಟ್ಸ್ ಆಫ್ ಟೆಕ್ನಿಕಲ್. ಸೊ ಅದನ್ನು ಫಸ್ಟ್ ನೀವು ತಲೆ ಇಟ್ಕೊರಿ, ಅವನ್ನೆಲ್ಲ ಪ್ರಿಪೇರ್ ಮಾಡಿರಿ. ರೆಸ್ಟ್ ಲೀವ್ ಆನ್ ದ ಥಿಂಗ್ಸ್ ವಾಟ್ ದೇ ಆರ್ ವರ್ಕಿಂಗ್ ಆನ್, ಬಿಕಾಸ್ ಯು ಶುಡ್ ಕಾನ್ಸಂಟ್ರೇಟ್ ಆನ್ ದ ವರ್ಕ್ಸ್ ವಿಚ್ ಆರ್ ದೇರ್ ಇನ್ ಯುವರ್ ಹ್ಯಾಂಡ್ಸ್, ದಟ್ಸ್ ಇಟ್. ಸೊ ನಿಮ್ಮ ಕೈ ಒಳಗೆ ಏನು ಇರುವುದಿಲ್ಲಲ್ಲ ಅದ್ರ ಬಗ್ಗೆ ಥಿಂಕ್ ಮಾಡಿ ಯೂಸ್ ಇಲ್ಲ. ಯು ಆರ್ ಗೆಟಿಂಗ್ ಮೈ ಪಾಯಿಂಟ್, ರೈಟ್? And also students are asking me the questions ki ma'am please tell us how to prepare along with the job. See, already I have made a video, you can check this, wherein I have clearly mentioned how you can prepare along with the job. And also students ask me ma'am how to decide upon whether I have to prepare for AE or JE only when I am eligible for both. Again you can see I have made the videos. See, I have made lot of videos, very informative videos and very typical videos wherein you will not get those information anywhere else. Alright, so you first check all the videos, at least general videos, in the playlist of our Sandpoint OnStream YouTube channel. Like visit the playlist of PWD, visit the playlist of Sandpoint announcements, visit the playlist of GATE, PWD, PGCET. You will get each and every information, and 99% of the questions will be solved there and then only. And also I have told in this video ki how you can do self analysis on yourself, ki whether you are in the right direction, how you have to study when you are doing self study or when you have joined any of the classes, how to devote your time. See, each and everything is available in our channel. So what I am feeling with respect to students now is you guys are depending too much on others.
ಓಕೆ, ಜಸ್ಟ್ ಒಂದು ಸಿಂಪಲ್ ಥಿಂಗ್ ಇರುತ್ತೆ, KPSC ವೆಬ್ಸೈಟ್ದಾಗ ಹೋಗೋದು, ಇದನ್ನು ನೋಡೋದು, ಸಿಂಪಲ್ ಅಪ್ಡೇಟ್ ಇರುತ್ತೆ ಅದು. ಇನ್ನು ಎಕ್ಸಾಮ್ ಡೇಟ್ ಇತ್ತು, ನ್ಯೂ ನೋಟಿಫಿಕೇಶನ್ ಇತ್ತು, ದೆನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಇನ್ಫಾರ್ಮೇಷನ್ ಫ್ರಮ್ ಆರ್ ಎಂಡ್. ವೆನ್ ದೇರ್ ಆರ್ ಮೈನರ್ ಅಪ್ಡೇಟ್ಸ್ ಆ್ಯಂಡ್ ಆಲ್, ಕೀಪ್ ವಿಸಿಟಿಂಗ್ KPSC ವೆಬ್ಸೈಟ್, ಯು ವಿಲ್ ಗೆಟ್ ದೇರ್. ಸೊ ಡು ನಾಟ್ ಕೀಪ್ ಡಿಪೆಂಡಿಂಗ್ ಆನ್ ಅದರ್ಸ್. ಯಾಕಂದ್ರೆ ನೀವು ಒಮ್ಮೆ ಬರ್ರಿ ಎಲ್ಲದಕ್ಕೂ ಸ್ಮಾಲ್ ಥಿಂಗ್ಸ್ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ನಿಮ್ದು ನೇಚರ್ ಬೆಳ್ಕೋತ ಹೋತಂದ್ರೆ that will be very difficult for you in future. Know what you want and set a goal and do whatever it takes to reach that goal. Remember whatever I am telling? Know what you want and set a goal and do whatever you want to reach that particular goal. And also you will not get what you want. You will get what badly you want. ಡಿಫ್ರೆನ್ಸ್ ತಿಳಿತಲ್ಲ. ನನಗೆ ಜಾಬ್ ಬೇಕಾ, ನಾ ಇದು ಎಕ್ಸಾಮ್ ಕ್ರ್ಯಾಕ್ ಆಗಬೇಕಾ ಅನ್ನುವಂಗಿತ್ತಂದ್ರೆ ಅಷ್ಟೇ ನಿಮಗೆ ಜಾಬ್ ಸಿಗ್ತೈತಿ. ಬರೀ ಕ್ಯಾಶುವಲ್ ಆಗಿ ನೋಡೋದು, ಒಂದು PDF ನೋಟ್ಸ್ ನೋಡೋದು, ಅಲ್ಲೇ ಇಲ್ಲೇ ಒಂದೆರಡು ವೀಡಿಯೋಸ್ ನೋಡೋದು, ಒಂದೆರಡು ಪೇಜಸ್ ಬುಕ್ಸ್ ಟರ್ನ್ ಮಾಡೋದು, MCQs ಕ್ವಶನ್ಸ್ ನೋಡೋದು, ಈ ಟೈಪ್ ರ್ಯಾಂಡಮ್ ಆಗಿ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಆದ್ರೂ ಸಕ್ಸಸ್ ಆಗೋದಿಲ್ಲ. I am not just talking about PWD or KPSC or our technical exams. You can take any of the exams like GATE, IES, whatever it is. Just by doing these kind of works, you will not qualify those individual exams. So it is mere waste of your time as well as waste of the money whatever you are spending for that particular thing. So I always suggest students to be very very serious in their life. So ನೀವು ಸೀರಿಯಸ್ ಆಗಿದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಅಚೀವ್ ದ ಗೋಲ್. And if you are doing self-study, that is well and good. If you need any support for any of the exams like KPSC or PWD, AE, JE, Technical, GS, GATE exam, whatever exam you say with respect to civil engineering, then definitely Sandpoint would be a best choice for you guys, because we have covered each and every topic, whatever is mentioned in the syllabus. We are providing test series, PDF notes, everything, as well as personal guidance also. So definitely we are striving in that direction to make you guys very much successful in your life. See, if you become successful in whatever the goal you are having, I will be the first person to be more happy than you. And also regarding PGCET, some students are feeling like there is no update. I had also cleared about this in my previous video, that I have given lot of information about PGCET. Now your work is to sit and study, complete the entire syllabus, attend the exam, and once the exam gets over, definitely I will be there to give post PGCET exam guidance also. That is, which are the best colleges, how the counseling process is there, how about GATE ranking, every information I will do only once the exam gets over. So at the end I want to say that don't keep waiting for the videos, just keep studying and take the benefit of the Sandpoint, who is exclusively providing the course for government exams in entire Karnataka. All the best.